ಧರ್ಮದ ದೀಪವು ನಿಧಾನವಾಗಿ ಮಂಕಾಗುತ್ತಿದ್ದ ಕಾಲ ಅದು. ವೇದಗಳ ನಾದ ಮೌನವಾಗುತ್ತಿದ್ದ ಕಾಲ ಅದು. ಅಜ್ಞಾನವು ಜ್ಞಾನವನ್ನು ಮರೆಮಾಡಿ ಸತ್ಯವನ್ನು ಅಸತ್ಯದ ನೆರಳಿನಲ್ಲಿ ನಿಂತಿದ್ದ ಕಾಲ ಅದು. ಮಾನವ ಜೀವನದ ಉದ್ದೇಶವೇ ಮರೆಯಾಗುತ್ತಿದ್ದಾಗ ಭಿನ್ನ ಭಿನ್ನ ಮತಗಳು, ತಪ್ಪು ವ್ಯಾಖ್ಯಾನಗಳು ಸನಾತನ ಧರ್ಮದ ಸಾರವನ್ನು ಕುಂದಿಸುತ್ತಿದ್ದವು. ಅಂತಹ ಸಮಯದಲ್ಲಿ ಲೋಕವನ್ನು ಪುನಃ ಸತ್ಯದ ದಾರಿಯಲ್ಲಿ ನಡೆಸಲು, ಜ್ಞಾನದೀಪವನ್ನು ಮತ್ತೊಮ್ಮೆ ಬೆಳಗಿಸಲು ಪರಾತ್ಪರ ಬ್ರಹ್ಮನಾದ ಪರಶಿವನು ಮಾನವ ಅವತಾರ ತಾಳಿದನು. ಆ ಮಹಾ ಅವತಾರವೇ ಈ ಜಗತ್ತಿಗೆ ಅದ್ವೈತ ತತ್ವವನ್ನು ಸಾರಿದ ಧ್ಯಾನ ಭಾಸ್ಕರ, ಸನ್ಯಾಸಿ, ಶ್ರೇಷ್ಠ ಜಗದ್ಗುರು ಆದಿಶಂಕರರು. ಕೇರಳದ ಕಾಲಡಿಯಲ್ಲಿ ಜನಿಸಿದ್ದ ಈ ದಿವ್ಯ ಬಾಲಕ ಅಲ್ಪ ವಯಸ್ಸಿನಲ್ಲೇ ವೇದಗಳನ್ನೆಲ್ಲ ಅಧ್ಯಯನ ಮಾಡಿ ಅಪಾರ ಜ್ಞಾನವನ್ನು ಗಳಿಸಿದನು. ಬಾಲ್ಯದಲ್ಲೇ ಸನ್ಯಾಸತ್ವ ಸ್ವೀಕರಿಸಿ ಸತ್ಯದ ಹುಡುಕಾಟಕ್ಕೆ ಹೊರಟು ಜಗದ್ಗುರುಗಳಾದ ಗೋವಿಂದ ಭಗವತ್ಪಾದರು ಶರಣಾಗತಿ ಹೊಂದಿ ಅದ್ವೈತ ತತ್ವವನ್ನು ಆಳವಾಗಿ ತಿಳಿದುಕೊಂಡರು. ಗುರುಗಳ ಆಜ್ಞೆಯಂತೆ ಉಪನಿಷತ್ತುಗಳು, ಗೀತಾ ಮತ್ತು ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯಗಳನ್ನು ರಚಿಸಿ ತತ್ವಚರ್ಚೆಗಳ ಮೂಲಕ ಸನಾತನ ಧರ್ಮದ ಸಾರವನ್ನು ಪುನರುಜ್ಜೀವನಗೊಳಿಸಿದರು. ಹೀಗೆ ಜ್ಞಾನ ಯಾತ್ರೆಯಲ್ಲಿ ಮುಂದುವರಿದ ಶ್ರೀಶಂಕರರು ಕಾಶಿ ಕ್ಷೇತ್ರವನ್ನು ತಲುಪಿದರು. ಅಲ್ಲಿ ಇದೇನು ಸ್ವಾಮಿ, ನಿಮ್ಮ ಶಿಷ್ಯರು ನನ್ನನ್ನು ದೂರ ಹೋಗು ಎಂದು ಹೇಳುತ್ತಿದ್ದಾರೆ. ಆ ಮಾತಿನ ಅರ್ಥವೇನು ಸ್ವಾಮಿ? ಎಲೆ ಚಾಂಡಾಲ, ಏನಯ್ಯ ಇದು ನಿನ್ನ ವ್ಯರ್ಥ ಪ್ರಲಾಪ? ಸುಮ್ಮನೆ ದೂರ ಹೋಗು. ಸ್ವಾಮಿ, ದೇಹದಿಂದ ದೂರ ಹೋಗು ಎಂದು ಹೇಳಿದರೆ ಚೈತನ್ಯ ಹೀನವಾಗಿಯೂ ಜಡವಾಗಿರುವ ದೇಹ ಹೇಗೆ ದೂರ ಹೋಗಬಲ್ಲದು? ಆತ್ಮವನ್ನು ದೂರ ಹೋಗು ಎಂದು ಹೇಳಿದರೆ ಅದೃಶ್ಯವಾಗಿಯೂ ಸಕಲ ಜೀವರಾಶಿಗಳಲ್ಲಿರುವ ಪರಮಾತ್ಮನನ್ನು ದೂರ ಹೋಗು ಎಂದು ಹೇಳಿದಂತೆಯೇ. ಹಾಗಾದರೆ ದೂರ ಹೋಗು ಎಂದು ಹೇಳಿದ್ದು ಈ ದೇಹಕ್ಕೋ ಇಲ್ಲ ಆತ್ಮಕ್ಕೋ? ಸ್ವಾಮಿ, ನೀವು ಬೋಧಿಸುವುದೇನು? ಸರ್ವಂ ಕಲ್ವಿದಂ ಬ್ರಹ್ಮ. ಸ್ವಾಮಿ, ಚೈತನ್ಯ ಹೀನವಾಗಿಯೂ ಸ್ವಾಮಿ, ಚೈತನ್ಯವು ನಿಮ್ಮಲ್ಲಿರುವ ಚೈತನ್ಯ, ನಮ್ಮಲ್ಲಿರುವ ಚೈತನ್ಯ ಎಲ್ಲವೂ ಒಂದೇ. ಹಾಗಾದರೆ ಸೂರ್ಯನ ಕಿರಣ ಗಂಗೆಯಲ್ಲಿ ಬೀಳಲಿ ಅಥವಾ ಕೆಸರಿನಲ್ಲಿ ಬೀಳಲಿ, ಈ ಎಲ್ಲವೂ ಒಂದೇ. ಹಾಗಾದರೆ ಸೂರ್ಯನಿಗೆ ವ್ಯತ್ಯಾಸವಿದೆಯೇ? ಅದೇ ರೀತಿ ಪರಬ್ರಹ್ಮ ಚೈತನ್ಯ ಎಲ್ಲ ದೇಹಗಳಲ್ಲಿಯೂ ಒಂದೇ ಅಲ್ಲವೇ ಸ್ವಾಮಿ? ಅಯ್ಯ ತಂದೆ, ನಾನು ಬೋಧಿಸಿದ ಅದ್ವೈತ ತತ್ವವನ್ನು ನೀವೇ ನನಗೆ ಅನುಭವವಾಗಿ ತೋರಿಸಿದ್ದೀರಿ. ಯಾರು ಈ ಬ್ರಹ್ಮ ತತ್ವವನ್ನು ಅರಿತಿದ್ದಾರೆಯೋ ಅವರು ಬ್ರಾಹ್ಮಣರಾಗಿರಲಿ ಚಾಂಡಾರರಾಗಿರಲಿ ಅವರೇ ನನ್ನ ಗುರು. ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರಾ ಯಾ ಸಂವಿದುಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತಾ ಜಗತ್ ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ತ್ವಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಂಡಾಲೋಸ್ತು ಸದ್ವಿಜೋಸ್ತು ಗುರುರಿತ್ಯೇಷಾ ಮನೀಷಾ ಮಮ.
ಚಾಂಡಲನೊಂದಿಗೆ ನಡೆದ ಆ ಮಹತ್ವದ ಘಟನೆಯ ನಂತರ ಆದಿಶಂಕರರು ಭಾರತಾದ್ಯಂತ ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಮುಂದುವರಿಸಿದರು. ಬೇರೆ ಬೇರೆ ತತ್ವಶಾಸ್ತ್ರಗಳ ಪಂಡಿತರೊಂದಿಗೆ ವಾದ ವಿವಾದಗಳಲ್ಲಿ ಪಾಲ್ಗೊಂಡು ಅದ್ವೈತ ವೇದಾಂತದ ಸತ್ಯವನ್ನು ಸ್ಥಾಪಿಸುತ್ತಾ ಸಾಗಿದರು. ಈ ಯಾತ್ರೆಯಲ್ಲಿ ಕರ್ಮಕಾಂಡ ಮತ್ತು ಪೂರ್ವಮೀಮಾಂಸೆಯಲ್ಲಿ ಅಪ್ರತಿಮ ಪಾಂಡಿತ್ಯ ಹೊಂದಿದ್ದ ಮಹಾಪಂಡಿತ ಮಂಡಲ ಮಿಶ್ರರ ಬಗ್ಗೆ ಶಂಕರರಿಗೆ ತಿಳಿದುಬಂತು. ಅವರೊಂದಿಗೆ ಶಾಸ್ತ್ರಾರ್ಥ ನಡೆಸಲು ಶಂಕರರು ಅವರ ನಿವಾಸದತ್ತ ಪ್ರಯಾಣ ಬೆಳೆಸಿದರು. ಆ ವಿವಾದವು ನ್ಯಾಯಸಮ್ಮತವಾಗಿ ನಡೆಯಲೆಂದು ಮಂಡಲ ಮಿಶ್ರರ ಧರ್ಮಪತ್ನಿ ಮಹಾಜ್ಞಾನಿ ಉಭಯ ಭಾರತೀಯವರನ್ನು ನ್ಯಾಯಾಧೀಶೆಯಾಗಿ ನೇಮಿಸಲಾಯಿತು. ಇಬ್ಬರು ತಮ್ಮ ತಮ್ಮ ಪ್ರತಿಜ್ಞೆಯನ್ನು ಘೋಷಿಸಿದರು. ಪರಬ್ರಹ್ಮವು ಒಂದೇ ಪರಮಾರ್ಥ ಸತ್ಯವಾದದ್ದು, ಅದೇ ಚೈತನ್ಯ ಸ್ವರೂಪಿ ಮತ್ತು ನಿರ್ಮಲವಾಗಿದೆ. ಅದೇ ಬ್ರಹ್ಮವು ಈ ವಿಶ್ವದ ಆತ್ಮಸ್ವರೂಪವಾಗಿರುವುದರಿಂದ ಎಲ್ಲವೂ ಅದೇ ಆಗಿದೆ. ಆದರೆ ಶುಕ್ತಿಯಲ್ಲಿ ಬೆಳ್ಳಿ ಕಾಣುವ ಭ್ರಮೆಯಂತೆ ಬಹುಮಟ್ಟಿನ ಅಜ್ಞಾನದಿಂದ ಅದು ವಿಭಿನ್ನ ಜಗತ್ತಿನಂತೆ ಕಾಣುತ್ತದೆ. ಆ ತತ್ವಜ್ಞಾನವು ಉದಿಸಿದಾಗ ಬರುವುದು ಒಂದೇ. ಈ ಸಂಪೂರ್ಣ ಜಗತ್ತು ತನ್ನ ಮೂಲವಾದ ಆತ್ಮದಲ್ಲಿ ತಲ್ಲೀನವಾಗುತ್ತದೆ. ಆ ಸ್ಥಿತಿಯೇ ಪರಮಾವಸ್ಥೆ, ಜನನ ಮರಣಗಳಿಂದ ಮುಕ್ತಿ ಎಂದು ಹೇಳಲ್ಪಡುತ್ತದೆ. ಇದೇ ಶ್ರುತಿಯ ಅಂತಿಮ ನಿರ್ಣಯವಾಗಿದೆ. ಮಹಾನುಭಾವ, ಈ ವಾದದಲ್ಲಿ ನಾನು ಸೋತರೆ ನಾನು ಸನ್ಯಾಸಾಶ್ರಮವನ್ನು ತ್ಯಜಿಸಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುತ್ತೇನೆ. ವೇದಾಂತವು ಪರಬ್ರಹ್ಮವನ್ನು ತಿಳಿಯಲು ಪೂರ್ಣ ಪ್ರಮಾಣವಾಗಲು ಸಾಧ್ಯವಿಲ್ಲ. ಏಕೆಂದರೆ ಪದಗಳ ಮೂಲಕ ಆ ಪರಬ್ರಹ್ಮವನ್ನು ಸ್ತುತಿಸಲು ಸಾಧ್ಯವೇ ಇಲ್ಲ. ವೇದದ ಪೂರ್ವ ಭಾಗವಾದ ಪೂರ್ವ ಮೀಮಾಂಸೆಯೇ ಇದಕ್ಕೆ ಸರಿಯಾದ ಪ್ರಮಾಣ. ಅವು ಸ್ಪಷ್ಟವಾಗಿ ಕರ್ಮಗಳನ್ನು ಮಾತ್ರ ಸೂಚಿಸುತ್ತದೆ. ನಾವು ಮಾಡಬಹುದಾದಂತಹ ಕರ್ಮಗಳನ್ನು, ಆ ಕರ್ಮವನ್ನು ಮಾಡಿದರೆ ಫಲ ದೊರೆಯುತ್ತದೆ. ಮೋಕ್ಷವೂ ಕರ್ಮಫಲವೇ. ಈ ದೇಹದ ಆಯುಷ್ಯ ಮುಗಿದ ಮೇಲೆ ಫಲವು ದೊರೆಯುತ್ತದೆ. ಇದೇ ಮುಕ್ತಿ. ಕರ್ಮವೇ ಸೃಷ್ಟಿಸುತ್ತದೆ, ಕರ್ಮವೇ ರಕ್ಷಿಸುತ್ತದೆ, ಕರ್ಮವೇ ಭಕ್ಷಿಸುತ್ತದೆ. ಇದೇ ನಮ್ಮ ಕರ್ಮ ಸಿದ್ಧಾಂತ. ಈ ವಾದದಲ್ಲಿ ನಾನು ಸೋತಿದ್ದೆ. ಆದರೆ ನಾನು ಗೃಹಸ್ಥಾಶ್ರಮವನ್ನು ತ್ಯಜಿಸಿ ನಿಮ್ಮ ಶಿಷ್ಯನಾಗಿ ನಿಮ್ಮ ತತ್ವವೇ ಸರಿ ಎಂದು ತಿಳಿದು ಸನ್ಯಾಸಾಶ್ರಮವನ್ನು ಸ್ವೀಕರಿಸುತ್ತೇನೆ. ಹೀಗೆ ಶಂಕರರು ಮತ್ತು ಮಂಡಲ ಮಿಶ್ರರು ತಮ್ಮ ತಮ್ಮ ಪ್ರತಿಜ್ಞೆಗಳನ್ನು ಘೋಷಿಸಿ ವಾದ ಸ್ಪರ್ಧೆಯಲ್ಲಿ ಆಸೀನರಾಗಿರುತ್ತಾರೆ. ಉಭಯ ಭಾರತಿ ದೇವಿಯು ಇಬ್ಬರಿಗೂ ಹೂವಿನ ಮಾಲೆಗಳನ್ನು ಕೊಟ್ಟು, ಯಾರ ಮಾಲೆಯು ವಾದಾಂತ್ಯದಲ್ಲಿ ಸಂಪೂರ್ಣವಾಗಿ ಬಾಡಿ ಹೋಗುತ್ತದೆಯೋ ಅವರೇ ಒಪ್ಪಿಕೊಂಡು ಅವರವರ ಪ್ರತಿಜ್ಞೆಗೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂದು ಹೇಳಿಕೆಯನ್ನು ಕೊಟ್ಟರು. ಓ ಯತಿವರ್ಯ, ನೀವು ಜೀವ ಮತ್ತು ಈಶ್ವರ ಎರಡೂ ಒಂದೇ ಎಂದು ಹೇಳುತ್ತೀರಿ. ಆದರೆ ಈ ನಿಮ್ಮ ಮಾತಿಗೆ ಶ್ರುತಿಯ ಆಧಾರ ಮುಖ್ಯವೇ ವಿನಃ ಈ ವಾದ ವಿವಾದವಲ್ಲ. ಸತ್ಯವನ್ನು ಅರಿತವರು ತತ್ವಂ ಅಸಿ ಎಂಬುದನ್ನು ಒಪ್ಪುತ್ತಾರೆ. ಶ್ವೇತಕೇತು ಮೊದಲಾದ ಶಿಷ್ಯರಿಗೆ ಉಪದೇಶ ಮಾಡುವ ಉತ್ಪಾಲಕ ಮೊದಲಾದ ಮಹಾಗುರುಗಳು ಪರಮಾತ್ಮನೇ ಆತ್ಮಸ್ವರೂಪವೆಂದು ಬೋಧಿಸುತ್ತಾರೆ. ಈ ತತ್ವಮಸಿ ಎಂಬುವುದೆಲ್ಲ ಓಂ ಭಟ್
ಎಂಬ ಶಬ್ದಗಳಿದ್ದಂತೆ, ಅರ್ಥವಿಲ್ಲದವು, ಕೇವಲ ಜಪಕ್ಕೆ ಮಾತ್ರ. ಸರಿ ಸರಿ, ನೀನು ಹೇಳಿದಂತೆಯೇ ಈ ಹೂಂ ಫಟ್ ಎಂಬ ಶಬ್ದಗಳಿಗೆ ಅರ್ಥವಿಲ್ಲ ಏನೋ ಸರಿ. ಆದರೆ ತತ್ವಂ ಅಸಿ ಎಂಬುವುದು ಅರ್ಥವಿರುವ ವಾಕ್ಯ. ವೇದಾರ್ಥವಿರುವುದನ್ನು ಅರ್ಥವಿರುದ್ಧ ಎಂದು ಹೇಳುವುದು ತರ್ಕಕ್ಕೆ ವಿರುದ್ಧ. ಬಾಲಸನ್ಯಾಸಿಗಳೇ, ಭೇದವಿರುವುದು ಏತಕ್ಕೆ? ಕರ್ಮಕ್ಕೆ ಪ್ರೇರಣೆ ಕೊಡಲು. ಪ್ರತಿಯೊಂದು ವಾಕ್ಯವೂ ಕರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿರಬೇಕು. ಕರ್ಮಕ್ಕೆ ಸಂಬಂಧವೇ ಇಲ್ಲದ ವಾಕ್ಯಗಳಿಗೆ ವೇದದಲ್ಲಿ ಎಂದೂ ಸ್ಥಾನವಿರುವುದಿಲ್ಲ. ಮಹಾನುಭಾವ, ನೀನು ಹೇಳುತ್ತಿರುವುದು ವಿಧಿವಿಶೇಷಗಳು, ಅವು ಕರ್ಮಕಾಂಡದಲ್ಲಿ ಮಾತ್ರ. ಆದರೆ ಉಪನಿಷತ್ತುಗಳು ಕರ್ಮದಿಂದ ಹೊರಗೆ. ಅವು ಹೇಳುವುದು ಬ್ರಹ್ಮವೇ ಅಚಲವಾದದ್ದು, ಅದೇ ಸತ್ಯ. ಇದೇ ಶ್ರುತಿಯ ಅಂತಿಮ ನಿರ್ಣಯವಾಗಿದೆ. ನೀವು ಹೇಳುತ್ತಿರುವುದೆಲ್ಲ ಧ್ಯಾನ ಶ್ಲೋಕಗಳಲ್ಲವೇ? ಈ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಇವೆಲ್ಲ ಧ್ಯಾನ ಶ್ಲೋಕಗಳು. ಹೀಗೆ ಧ್ಯಾನ ಮಾಡಿ ಕರ್ಮ ಮಾಡಿದರೆ ಕರ್ಮದ ಫಲ ಹೆಚ್ಚುತ್ತದೆ. ಏಕೆ? ಶ್ರುತಿಗಳೇ ಹೇಳಿಲ್ಲವೇನು? ಈ ಯಜ್ಞ, ಶ್ರಾದ್ದ, ಧ್ಯಾನ, ದಾನ ಇವೆಲ್ಲ ಮಾಡುವುದರಿಂದ ಕರ್ಮದ ಫಲ ಹೆಚ್ಚುತ್ತದೆ ಎಂದು. ಸರಿ, ಧ್ಯಾನಕ್ಕೆ ಆದೇಶ ಬೇಕು. ಆದರೆ ಇಲ್ಲಿ ಅಸಿ ಎಂಬುವುದು ವಿಧವಲ್ಲ, ಸತ್ಯದ ವಿವರಣೆ. ಇದು ಮಾಡಬೇಕಾದ ಕ್ರಿಯೆಯಲ್ಲ, ಇದೇ ಸತ್ಯ. ವೇದ ವಾಕ್ಯವು ಶೂನ್ಯ ವಾಕ್ಯವಾಗಬಾರದು. ಅವು ಕರ್ಮಕ್ಕೆ ಪ್ರೇರಣೆ ಕೊಡಬೇಕು. ಆಯ್ತು, ಹಾಗೆ ನೋಡಿದರೆ ಈ ತತ್ವಮಸಿ ಎಂಬುವುದನ್ನು ನೀನು ಧ್ಯಾನ ಮಾಡಿ ಬ್ರಹ್ಮನಾಗು ಎಂದು ಅರ್ಥ ಮಾಡಿಕೊಂಡರೆ ಇನ್ನೂ ಯುಕ್ತಿಯುಕ್ತವಾಗಿದೆ ಅಲ್ಲವೇ? ಹಾಗಾದರೆ ಮೋಕ್ಷವು ಕ್ರಿಯೆಯ ಫಲವಾಗುತ್ತದೆ. ಕ್ರಿಯೆಗೆ ಸಿಗುವ ಫಲ ಅನಿತ್ಯವಾದದ್ದು, ಮೋಕ್ಷವೆಂಬುವುದು ನಿತ್ಯವಾದದ್ದು. ಧ್ಯಾನ ಎಂಬತಕ್ಕದ್ದು ಆಯ್ಕೆಯ ಕ್ರಿಯೆ. ಅದನ್ನು ಮಾಡಬಹುದು ಅಥವಾ ಬಿಡಬಹುದು. ಹಾಗೆ ಇದೇ ನಿತ್ಯ ಸತ್ಯವಾದ ತತ್ವ. ಬಾಲಸನ್ಯಾಸಿಗಳೇ, ನೀವು ಹೇಳುವಂತೆ ಜೀವ ಮತ್ತು ಈಶ್ವರರ ಮಧ್ಯೆ ಏಕತ್ವವನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ. ಸರಿ, ಹೀಗೆ ನೋಡಿದರೆ ನೀನು ತತ್ವಮಸಿ ಎಂಬುವುದನ್ನು ನೀನು ಬ್ರಹ್ಮನಂತೆ ಇದ್ದೀಯಾ ಎಂದು ಅರ್ಥ ಮಾಡಿಕೊಂಡರೆ ಇನ್ನೂ ಸುಲಭ. ಏಕೆಂದರೆ ಜೀವ ಮತ್ತು ಈಶ್ವರರಿಗೂ ಸಂಬಂಧವಿರುತ್ತದೆ. ಇಲ್ಲಿ ಏಕತ್ವ ಒಪ್ಪಿಕೊಳ್ಳಬೇಕಾಗಿಲ್ಲ. ಇದು ಇನ್ನೂ ಶ್ರೇಷ್ಠವಾದದ್ದು. ಮಹಾನುಭಾವ, ಜ್ಞಾನವೆಂಬುವುದು ಬಂದಾಗ ನಿಜವಾದದ್ದು ಮಾತ್ರ ಉಳಿಯಬೇಕು. ಅಜ್ಞಾನದಿಂದ ಭ್ರಮೆಯು ದೂರ ಹೋಗಬೇಕು. ನೀನು ಈಗ ಸಾದೃಶ್ಯವನ್ನು ಹೇಳುತ್ತಿದ್ದೀಯಾ? ಅದು ಸರಿ, ಸಾದೃಶ್ಯವೆಂದರೇನು? ಅದರಲ್ಲಿ ಎರಡು ವಿಧಗಳಿರಬೇಕು. ಒಂದು ಉಪಮೇಯ, ಎರಡು ಉಪಮಾನ. ಎರಡೂ ಸ್ವತಂತ್ರವಾಗಿದ್ದರೆ ಮಾತ್ರ ಹೋಲಿಕೆ ಸಾಧ್ಯ. ಏಕಮೇವ ಅದ್ವಿತೀಯಂ ಎಂಬತಕ್ಕದ್ದು ಪರಮಸತ್ಯ. ಹಾಗೆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬವನ್ನು ನೋಡಿ ಇದು ನನ್ನಂತೆಯೇ ಇದೆಯಲ್ಲ ಎಂದು ಹೇಳಿದರೆ ಅದು ನಿಜವಾಗಿಯೂ ಎರಡನೇ ವಸ್ತುವೇ ಅಥವಾ ಒಂದೇ ವಸ್ತುವಿನ ಭಾಸವೇ? ಹಾಗೆ ಜೀವ ಮತ್ತು ಈಶ್ವರ ದ್ವೈತವಲ್ಲ, ಅದ್ವೈತ. ನಾವು ನಮ್ಮ ಕಣ್ಣುಗಳಲ್ಲಿ ಈ ಜಗತ್ತಿನ ಎಲ್ಲ ಭೇದಗಳನ್ನು ನೋಡುತ್ತೇವೆ. ನಮ್ಮನ್ನು ಒಂದು ಪ್ರತ್ಯೇಕವಾಗಿ ಜೀವಿ ಎಂದು ಭಾವಿಸಿದ್ದೇವೆ. ಬ್ರಹ್ಮನೇ ಬೇರೆ ಎಂದು ಗುರುತಿಸಿಕೊಂಡಿದ್ದೇವೆ. ಇದರಲ್ಲಿ ನಮಗೆ ದ್ವೈತವೇ ಶ್ರೇಷ್ಠವೇ ವಿನಃ ಈ ಏಕತ್ವವಲ್ಲ. ಕಣ್ಣುಗಳು ರೂಪ, ಬಣ್ಣ ಮತ್ತು ಆಕಾರಗಳನ್ನು ಮಾತ್ರ ನೋಡುತ್ತವೆ. ನಮ್ಮ ನಿಮ್ಮಲ್ಲಿರುವ ಆತ್ಮಕ್ಕೆ ರೂಪವಿಲ್ಲ. ಹಾಗೆ ಈಶ್ವರನು ಇಂದ್ರಿಯಗಳಿಗೆ ಗೋಚರಿಸುವ ವಸ್ತುವಲ್ಲ. ಹೀಗಾಗಿ
ತಾವು ಕಾಣುತ್ತಿರುವುದು ಆತ್ಮ ಹಾಗೂ ಬ್ರಹ್ಮದ ವ್ಯತ್ಯಾಸವಲ್ಲ, ಹೆಸರು ಮತ್ತು ರೂಪದ ಭೇದ ಮಾತ್ರ. ಆಯ್ತು, ಹೊರಗೆ ಕಾಣುವುದನ್ನ ಬಿಟ್ಟು ಬಿಡೋಣ. ನಮ್ಮೊಳಗೆ ನಾನು ಬೇರೆ, ಈಶ್ವರ ಬೇರೆ ಎಂಬ ಗಾಢವಾದ ಭಾವನೆ ಇದೆ. ನೀವು ಹಾಡುವ ಮಾತಿನ ಅರ್ಥವೇಗಿದೆ ಎಂದರೆ ಈ ಭಾವನೆಯೇ ಸುಳ್ಳು ಎಂದು ಹೇಳಿದಂತಿದೆ. ಸರಿ, ಮಹಾನುಭಾವ, ಆ ಭಾವನೆಯು ನಿಜ ಸ್ವರೂಪದಿಂದ ಬಂದಿದ್ದಲ್ಲ, ಕೇವಲ ಅವಿದ್ಯೆಯಿಂದ ಬಂದದ್ದು. ಜೀವನು ತನ್ನ ನಿಜ ಸ್ವರೂಪವನ್ನು ತಿಳಿಯದೆ ತಾನು ನಿಮಿತ್ತನೆಂದು ಭಾವಿಸಿ ಈಶ್ವರನನ್ನು ಮಾಯೆಗೆ ಸಂಬಂಧಪಟ್ಟಂತೆ ಕಾಣುತ್ತಾನೆ. ಹೀಗಾಗಿ ಇದು ದ್ವೈತವಲ್ಲಪ್ಪ, ಅದ್ವೈತ. ಈಗ ನೀವು ಏನೆಂದು ಹೇಳಿದಿರಿ? ಜೀವನು ಅಲ್ಪಜ್ಞಾನಿ, ಬ್ರಹ್ಮನು ಸರ್ವಜ್ಞನೆಂದು. ಈ ನಿಮ್ಮ ಮಾತಿನಲ್ಲಿಯೇ ಜೀವ ಮತ್ತು ಈಶ್ವರರ ಮಧ್ಯೆ ಬೇಡದಿರಬೇಕಾದರೆ ಎರಡೂ ಒಂದೇ ಎಂಬತಕ್ಕದ್ದು ಹೇಗೆ ಸಾಧ್ಯ ಸ್ವಾಮಿ? ತರ್ಕದಲ್ಲಿ ನೀವು ಕೊಡುವ ಉದಾಹರಣೆಗಳು ತರ್ಕಬದ್ಧವಾಗಿರಬೇಕು. ಜಡವಾದ ಉದಾಹರಣೆಯಿಂದ ಚೈತನ್ಯವನ್ನು ವಿವರಿಸಲು ಸಾಧ್ಯವಿಲ್ಲ. ಅದು ಕೇವಲ ಅವಿದ್ಯೆಯಿಂದ ಬಂದ ಮಿಥಿ. ಅವಿದ್ಯೆಯು ಹೋದಾಗ ವ್ಯತ್ಯಾಸವೂ ಹೋಗುತ್ತದೆ. ಉಪನಿಷತ್ತಿನಲ್ಲಿ ಹೇಳಿರುವ ಹಾಗೆ ಎರಡು ಹಕ್ಕಿಗಳು ಒಂದೇ ಮರದ ಮೇಲೆ ಎಂಬಂತೆ ಒಂದು ಹಕ್ಕಿ ಎಲ್ಲವನ್ನೂ ಅನುಭವಿಸುತ್ತದೆ, ಎರಡನೇ ಹಕ್ಕಿ ಎಲ್ಲವನ್ನೂ ನೋಡುತ್ತದೆ. ಈ ವಾಕ್ಯದಲ್ಲಿಯೇ ಜೀವ ಮತ್ತು ಈಶ್ವರರ ಮಧ್ಯೆ ಭೇದ ಸ್ಪಷ್ಟವಾಗಿದೆ. ಇದು ನಿಮ್ಮ ಕಣ್ಣಿಗೆ ಕಾಣಿಸುತ್ತಿಲ್ಲವೇ? ನಾವು ನೀವೆಲ್ಲರೂ ಕಾಣುತ್ತಿರುವುದು ಜೀವ ಮತ್ತು ಬ್ರಹ್ಮದ ವ್ಯತ್ಯಾಸವಲ್ಲ, ಅನುಭವಿಸುವುದು ಬುದ್ಧಿ. ಹಾಗೆ ಶ್ರುತಿಯ ಉದ್ದೇಶ ವ್ಯತ್ಯಾಸ ಸ್ಥಾಪಿಸುವುದಲ್ಲ, ಏಕತ್ವದ ಸಾಕ್ಷಿಯನ್ನು ತೋರಿಸುವುದು. ನೀವು ಮಾತು ಮಾತಿಗೂ ಎಲ್ಲವೂ ಒಂದೇ, ಏಕತ್ವ ಎಂದು ಪದೇ ಪದೇ ಹೇಳುತ್ತಿದ್ದೀರಿ. ಸರಿ, ಈ ಸುಖವು ದುಃಖವು, ಕೋಪವು ಶಾಂತಿಯು, ಭಯವು ಸಾಹಸವು, ಪುರುಷ ಸ್ತ್ರೀ, ಅಮೃತವು ಮತ್ತು ಅಮೇಧ್ರವು ಎಲ್ಲವೂ ಸೇರಿ ಒಂದೇ ಆಗಲು ಹೇಗೆ ಸಾಧ್ಯ ಸ್ವಾಮಿ? ನಾನು ಹೇಳುವುದಿಲ್ಲ, ತಮ್ಮ ಬಾಯಲ್ಲೇ ಹೇಳಿಸುತ್ತೇನೆ. ಸರಿಯಾಗಿ ನೋಡು. ಇದು ಗಂಗಾ, ಇದು ಯಮುನಾ, ಇದು ಕಾವೇರಿ, ಹಾಗೆ ಇದು ನರ್ಮದಾ. ನಿನ್ನ ಕಣ್ಣು ಮುಂದೆನೆ ಎಲ್ಲಾ ನದಿಯ ತೀರ್ಥಗಳನ್ನು ಸುರಿದಿದ್ದೇನೆ. ಈಗ ಹೇಳು, ಇದರಲ್ಲಿ ಯಾವುದು ಹಾಗೆ ಯಾವ ನದಿಯ ತೀರ್ಥವೆಂದು? ಏನಯ್ಯ ಬಾಲಸನ್ಯಾಸಿ, ಇದು ಹೇಗಯ್ಯ ಸಾಧ್ಯ? ಕರ್ಮ ಕರ್ಮ ಸಾಧ್ಯವಿಲ್ಲ ತಾನೇ. ಹಾಗೆ ಜೀವ ಮತ್ತು ಈಶ್ವರ ಒಂದೇ ಎಂದು ಅರ್ಥ ಮಾಡಿಕೊಳ್ಳಬೇಕು. ಓ ಬಾಲಸನ್ಯಾಸಿ, ಒಮ್ಮೆ ನಿನ್ನ ಕೈ ಬೆರಳುಗಳನ್ನು ಎಲ್ಲರಿಗೂ ಕಾಣಿಸುವಂತೆ ಎತ್ತಿ ತೋರಿಸು. ಇದೇನು ಸ್ವಾಮಿ, ಒಂದು ಬೆರಳು ಚಿಕ್ಕದಾಗಿದೆ, ಮತ್ತೊಂದು ಬೆರಳು ದೊಡ್ಡದಾಗಿದೆ, ಒಂದು ಬೆರಳು ಹಾಗೆ ಮತ್ತೊಂದು ಬೆರಳು ಇಲ್ಲ, ಒಂದು ತತ್ವದ ಹಾಗೆ ಮತ್ತೊಂದಿಲ್ಲ ಅಂದ ಮೇಲೆ ಎಲ್ಲ ತತ್ವಗಳು ಒಂದೇ, ಎಲ್ಲವೂ ಒಂದೇ ಎಂಬ ನಿಮ್ಮ ಮಾತು ಅದೇಗೆ ಸಾಧ್ಯ? ಈಗ ತಿಳಿಯುತ್ತೆ, ಸಕಲ ಶಾಸ್ತ್ರ ಸಮ್ಮತವಾದ ನಮ್ಮ ಕರ್ಮ ಸಿದ್ಧಾಂತವು ಎಂದಿಗೂ ಯಾವತ್ತೂ ಯಾವ ಕಾರಣಕ್ಕೂ ಈ ಅದ್ವೈತ ಸಿದ್ಧಾಂತವನ್ನು ಅಂಗೀಕರಿಸುವುದಿಲ್ಲ ಎಂಬ ಸತ್ಯ ಈಗ ತಿಳಿಯುತ್ತೆ. ಈಗ ನೀವೇ ಅಂಗೀಕರಿಸುತ್ತೀರಿ. ಸರಿ, ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ನಿಮ್ಮ ಅವಸ್ಥೆ ಯಾವುದು? ಪಿಂಡ. ಪಿಂಡ. ನಿಮ್ಮ ತಾಯಿಯ ಶ್ರಾದ್ದದಲ್ಲಿ ಬಳಸಿದ್ದು? ಪಿಂಡ. ಗಲದ್ಧಾನ ಗಂಡಂ,
ಮಿಲದ್ಭೃಂಗ ಷಂಢಂ ಜಲಜ್ಜಾರು ಶುಂಡಂ ಜಗತ್ರಾಣ ಸೌಂದಂ ಲಸದ್ದಂತ ಕಾಂಡಂ ವಿಷದ್ಭಂಗ ಚಂಡಂ ಶಿವಪ್ರೇಮ ಪಿಂಡಂ. ತಾಯಿಯ ಶ್ರಾದ್ದದಲ್ಲಿ ಬಳಸಿದ್ದು ಪಿಂಡ, ತಾಯಿಯ ಗರ್ಭದಲ್ಲಿದ್ದಿದ್ದು ಪಿಂಡವೇ. ಅದು ಸರಿ, ನಿಮ್ಮನ್ನು ಚಿಕ್ಕ ವಯಸ್ಸಿನಲ್ಲಿ ಏನೆಂದು ಕರೆಯುತ್ತಿದ್ದರು? ಇದು ತಿಳಿಯದೆ ಶಿಶು. ಶಿಶು. ನಂತರ ದೊಡ್ಡವರಾದ ಮೇಲೆ ಬಾಲಕ. ಬಾಲಕ. ನಂತರ ಯುವಾವಸ್ಥೆ, ವೃದ್ಧಾಪ್ಯ, ಪ್ರಾಣ ಹೋದ ಮೇಲೆ ನೀನೇ ಶವವಲ್ಲವೇ? ಏನಯ್ಯ ಇದು ಅಪ್ರಸ್ತುತವಾದ ವಾರ್ತಾಲಾಪ? ಮಹಾನುಭಾವ, ಪ್ರಸ್ತುತ ಅಪ್ರಸ್ತುತ ಎಲ್ಲವೂ ಒಂದೇ ಎಂದು ನಿಮ್ಮ ಬಾಯಲ್ಲೇ ಹೇಳಿಸುತ್ತೇನೆ. ಸರಿಯಾಗಿ ಹೇಳು, ನಿಮ್ಮ ತಾಯಿಗೆ ನೀವೇನಾಗಬೇಕು? ಪುತ್ರನಾಗಬೇಕು. ನಿಮ್ಮ ಪತ್ನಿಗೆ? ಪತಿ. ನಿಮ್ಮ ಮಕ್ಕಳಿಗೆ? ತಂದೆ. ನಿಮ್ಮ ಮಗನಿಗೆ ಮದುವೆಯಾದ ಮೇಲೆ ಅಂದ್ರೆ ನಿಮ್ಮ ಮನೆಗೆ ಬರುವ ಸೊಸೆಗೆ? ಮಾವನಾಗುತ್ತೇನೆ. ಅವರಿಗೆ ಹುಟ್ಟುವ ಮಕ್ಕಳಿಗೆ? ತಾತನಾಗುತ್ತೇನೆ. ಅಬ್ಬಾ, ತಾತನಾಗುತ್ತೀಯಲ್ಲ, ಆಶ್ಚರ್ಯವಾಗಿದ್ದೀಯಲ್ಲ ಮಹಾನುಭಾವ. ನೀನೇ ಪಿಂಡ, ನೀನೇ ಮಗನು, ನೀನೇ ಪತಿಯು, ನೀನೇ ತಂದೆಯು, ನೀನೇ ಮಾವನು, ನೀನೇ ತಾತನಾಗಿರಬೇಕಾದರೆ ಈ ಅಂಡಪಿಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿ, ಪೋಷಿಸಿ, ಘೋಷಿಸಿ, ಅನುಗ್ರಹಿಸಿರುವ ಆ ಪರಂಜ್ಯೋತಿಯಾದ ಪರಂಧಾಮನು ಬೇರೆಯಾಗಿರಲು ಹೇಗಯ್ಯ ಸಾಧ್ಯ? ಆ ಪರಮಾತ್ಮನೇ ಎಲ್ಲಾ ಏಕಾಗಿರಬಾರದು? ಸ್ವಲ್ಪ ಹೇಳುತ್ತೀಯಾ ಮಹಾನುಭಾವ? ಹೌದು, ಅರ್ಥವಾಯಿತು. ಎಲ್ಲವೂ ಒಂದೇ ಎಂಬ ನಿಮ್ಮ ತತ್ವ ಈಗ ತಿಳಿಯಿತು. ಹೇ ಸನ್ಯಾಸಿ ಸ್ವರೂಪಿಯಾದ ಪರಮೇಶ್ವರನೇ, ನಿನ್ನಲ್ಲಿ ಶರಣ ಹೊಂದಿದ್ದೇನೆ. ಸ್ವಾಮಿ, ಶ್ರೀ ಶಂಕರಾಚಾರ್ಯ. ಸ್ವಲ್ಪ ನಿಲ್ಲಿ. ನಿಮ್ಮ ಕೊರಳಲ್ಲಿರುವ ಮಾಲೆ ಅರ್ಧ ಮಾತ್ರ ಬಾಡಿದೆ. ಯತಿವರ್ಯ, ನಾನು ನನ್ನ ಪತಿದೇವರ ಅರ್ಧಾಂಗಿ. ಆದ್ದರಿಂದ ನನ್ನನ್ನು ಗೆಲ್ಲದ ನಿಮಗೆ ಪೂರ್ಣ ಜಯವಿಲ್ಲ. ನನ್ನದೊಂದು ಪ್ರಶ್ನೆಗೆ ನೀವು ಉತ್ತರಿಸುವಿರಾ? ಆಗಲಿ ತಾಯಿ, ಅದೇನೆಂದು ಕೇಳಿ. ಯತಿವರ್ಯ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಹ್ಮಾನಂದವನ್ನು ವರ್ಣಿಸುವಾಗ ಸತಿ ಪತಿಯರು ಆನಂದದ ಆಲಿಂಗನದಲ್ಲಿರುವುದನ್ನು ಉದಾಹರಣೆಯನ್ನಾಗಿ ಕೊಡುವರಷ್ಟೇ. ಅದು ಹೇಗೆ ಸರಿಯಾದೀತು? ಸ್ವಲ್ಪ ವಿವರಿಸುವಿರಾ? ತಾಯಿ, ನೀನು ಕೇಳಿರುವ ಪ್ರಶ್ನೆ ಸಾಧಾರಣ ಪ್ರಶ್ನೆಯಲ್ಲ. ಇದು ಬರೀ ನಡೆನುಡಿಗಳ ವಿಚಾರವಲ್ಲ. ನಿಮ್ಮ ಪ್ರಶ್ನೆಗೆ ನನಗೆ ಉತ್ತರ ನೀಡಲು ಕೆಲವು ಕಾಲಾವಕಾಶ ಬೇಕು. ನೀಡುವಿರಾ? ಆಗಲಿ, ಹಾಗೆಯೇ ಆಗಲಿ. ಧನ್ಯೋಸ್ಮಿ ತಾಯಿ. ಉಭಯ ಭಾರತೀಯ ಪ್ರಶ್ನೆಗಳು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳ ಸುತ್ತ ವಿಸ್ತರಿಸಿದ್ದವು. ಶಂಕರಾಚಾರ್ಯರು ತತ್ವಜ್ಞಾನದಿಂದ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ನೀಡಿದರು. ಆದರೆ ಕಾಮಶಾಸ್ತ್ರಕ್ಕೆ ಸಂಬಂಧಿಸಿದ ಸೂಕ್ಷ್ಮ ವಿಷಯದಲ್ಲಿ ಅನುಭವಾಧಾರಿತ ವಿವರಣೆ ಅಗತ್ಯವಿದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರು ಕಾಲಾವಕಾಶವನ್ನು ಯಾಚಿಸಿದರು. ಅವಳು ಅದನ್ನು ಒಪ್ಪಿಕೊಂಡಳು. ಅನಂತರ ಶಂಕರಾಚಾರ್ಯರು ಯೋಗಬಲದಿಂದ ತಮ್ಮ ದೇಹವನ್ನು ತಾತ್ಕಾಲಿಕವಾಗಿ ತ್ಯಜಿಸಿ ಮೃತನಾಗಿದ್ದ ಅಮರುಕ ರಾಜನ ದೇಹದಲ್ಲಿ ಪ್ರವೇಶಿಸಿದರು. ಆ ರಾಜನ ರೂಪದಲ್ಲಿ ಕೆಲಕಾಲ ಲೋಕ ವ್ಯವಹಾರಗಳನ್ನು ಅನುಭವಿಸಿ ವಿಶೇಷವಾಗಿ ಕಾಮಶಾಸ್ತ್ರದ ತತ್ವಗಳನ್ನು ತಿಳಿದುಕೊಂಡರು. ನಂತರ ತಮ್ಮ ಮೂಲ ದೇಹಕ್ಕೆ ಮರಳಿ ಉಭಯ ಭಾರತೀಯ ಮುಂದೆ ಮತ್ತೆ ವಾದವನ್ನು ಮುಂದುವರೆಸಿದರು. ಅವಳ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣ ಸಮಾಧಾನಕರ ಉತ್ತರಗಳನ್ನು ನೀಡಿದ ನಂತರ ಭಾರತಿ ಶಂಕರಾಚಾರ್ಯರ ಪರಮಜ್ಞಾನವನ್ನು ಅಂಗೀಕರಿಸಿದರು. ಹೀಗೆ ವಾದವು ಸಂಪೂರ್ಣವಾಗಿ ಶಂಕರರ ವಿಜಯದೊಂದಿಗೆ ಸಮಾಪ್ತಿಯಾಯಿತು. ಈ ಘಟನೆಯ ಪರಿಣಾಮವಾಗಿ ಮಂಡನ ಮಿಶ್ರರ ಆಧ್ಯಾತ್ಮಿಕವಾಗಿ ಪರಿವರ್ತಿತರಾಗಿ
ಶಂಕರಾಚಾರ್ಯರ ಶರಣಗತಿಯಾದರು. ಅವರು ಸನ್ಯಾಸವನ್ನು ಸ್ವೀಕರಿಸಿ ಸುರೇಶ್ವರಾಚಾರ್ಯ ಎಂಬ ನಾಮವನ್ನು ಪಡೆದರು. ನಂತರ ಅವರು ಶಂಕರಾಚಾರ್ಯರ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾಗಿ ಅದ್ವೈತ ವೇದಾಂತದ ತತ್ವಗಳನ್ನು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. निधे मथिताखिल शास्त्र सुधा जलधे महितोपनिषत् कथितार्थ निधे हृदयं कलये विमलं चरणं भव शङ्कर देशिकमे शरणं हृदयं कलये विमलं शरणं भव शङ्कर देशिकमे शरणं भव शङ्कर देशिकमे शरणम् मथिताखिल शास्त्र सुधा जलधे महितोपनिषत् कथितार्थ निधे मथिताखिल शास्त्र सुधा. ಇದಾದ ಬಳಿಕ ಶಂಕರರು ತಮ್ಮ ದಿಗ್ವಿಜಯ ಯಾತ್ರೆಯನ್ನು ಮುಂದುವರೆಸಿ ವಿವಿಧ ದೇಶಗಳಲ್ಲಿ ಸಂಚರಿಸಿ ಭಿನ್ನ ದರ್ಶನ ಪಂಡಿತರನ್ನು ತರ್ಕದ ಮೂಲಕ ಪರಾಜಯಗೊಳಿಸಿ ಅದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿದರು. ಅವರ ಯಾತ್ರೆಯ ಅಂತಿಮ ಹಂತವಾಗಿ ಅವರು ಕಾಶ್ಮೀರದ ಶಾರದಾ ಪೀಠವನ್ನು ತಲುಪಿದರು. ಸರ್ವಜ್ಞ ಪೀಠವನ್ನು ಆರೋಹಿಸಲು ಸಮಸ್ತ ಶಾಸ್ತ್ರಗಳಲ್ಲಿ ಪಾಂಡಿತ್ಯ ಅಗತ್ಯವಿತ್ತು. ಶಂಕರರು ಅದಕ್ಕೆ ಅರ್ಹರಾಗಿದ್ದರು. ದೇವಿಯ ಅನುಮತಿ ಅವಶ್ಯಕವಾಗಿತ್ತು. ಈ ಸಂದರ್ಭದಲ್ಲಿ ಶಾರದಾಂಬ ಅವರ ಧ್ಯಾನವನ್ನು ಪರೀಕ್ಷಿಸುವ ಉದ್ದೇಶದಿಂದ ಪ್ರತ್ಯಕ್ಷಳಾದರು. ಯಾ ಕುಂದೇಂದು ತುಷಾರಹಾರದವಳ ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾರ್ಚುತ ಶಂಕರ ಪ್ರಭೃತಿಭಿಃ ದೇವೈ ಸದಾ ಪೂಜಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ ತಾಯಿ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಶಂಕರ, ನಿನ್ನನ್ನು ಸರ್ವಜ್ಞನೆಂದು ಲೋಕವು ಹೊಗಳುತ್ತದೆ. ಆದರೆ ಈ ಸರ್ವಜ್ಞ ಪೀಠವನ್ನು ಅಲಂಕರಿಸಲು ನಿನ್ನ ಜ್ಞಾನವನ್ನು ನಾನು ಪರೀಕ್ಷಿಸಲೇಬೇಕು. ಆಗಲಿ ತಾಯಿ, ಅದೇನೆಂದು ಕೇಳಿ. ಕಣಾದರ ಮಾತಿನಲ್ಲಿ ಎರಡು ಅಣುಗಳು ಒಂದಾಗಿ ಸೇರುತ್ತವೆ. ಅವುಗಳನ್ನು ಸೇರಿಸುವುದು ಏನು? ಅವು ಅದರಲ್ಲಿರುವ ಸ್ವಭಾವದಲ್ಲಿರುವ ಶಕ್ತಿ, ಅಣುಗಳಲ್ಲಿರುವ ಗುಣವೇ ಅದನ್ನು ಸೇರಿಸುತ್ತದೆ. ನ್ಯಾಯ ದರ್ಶನ ಮತ್ತು ವೈಶೇಷಿಕ ದರ್ಶನದಲ್ಲಿ ಮೋಕ್ಷವನ್ನು ಬೇರೆ ಬೇರೆಯಾಗಿ ಹೇಳುತ್ತಾರೆ. ಅವುಗಳಲ್ಲಿನ ವ್ಯತ್ಯಾಸವೇನು? ಕೆಲವರು ಮೋಕ್ಷವನ್ನು ಗುಣರಹಿತ ಶಾಂತಿ ಸ್ಥಿತಿಯಿಂದ ಹೇಳುತ್ತಾರೆ. ಕೆಲವರು ಚೈತನ್ಯ ಮತ್ತು ಆನಂದ ಸ್ಥಿತಿಯಿಂದ ಹೇಳುತ್ತಾರೆ. ಸಾಂಖ್ಯದ ಪ್ರಕಾರ ಪ್ರಕೃತಿಯನ್ನು ಸ್ವತಂತ್ರವೆಂದು ಹೇಳುತ್ತಾರೆ. ನಿನ್ನ ಅಭಿಪ್ರಾಯವೇನು? ಹೌದು ತಾಯಿ, ಪ್ರಕೃತಿಯು ಸ್ವತಂತ್ರವಾಗಿದೆ. ಆದರೆ ಸಾಂಖ್ಯದ ಪ್ರಕಾರ ಅದು ಈಶ್ವರನ ಮೇಲೆ ಅವಲಂಬಿತವಾಗಿದೆ. ಬೌದ್ಧ ತತ್ವದಲ್ಲಿ ಬೇರೆ ಬೇರೆ ಮಾತುಗಳಿವೆ. ಅವುಗಳಲ್ಲಿನ ವ್ಯತ್ಯಾಸವೇನು? ಕೆಲವರು ತರ್ಕದಿಂದ ತಿಳಿಯಬಹುದು ಎನ್ನುತ್ತಾರೆ. ಕೆಲವರು ಪ್ರತ್ಯಕ್ಷವೇ ಮುಖ್ಯ ಎನ್ನುತ್ತಾರೆ. ಆದರೆ ಇಬ್ಬರು ಎರಡೂ ಕ್ಷಣಿಕವೆಂದು ಒಪ್ಪುತ್ತಾರೆ. ನಮ್ಮಲ್ಲಿ ಚೈತನ್ಯ ಮತ್ತು ನಿತ್ಯ ಒಂದೇ ಎಂದು ಹೇಳುತ್ತೇವೆ.
ಜೈನ ತತ್ವದಲ್ಲಿ ಅಸ್ಥಿಕಾಯ ಎಂದರೇನು? ಜೀವ, ಪದಾರ್ಥ, ಧರ್ಮ, ಅಧರ್ಮ, ಹಾಗೆ ಆಕಾಶ, ಈ 5 ಅಸ್ಥಿಕಾಯಗಳು. ಪೂರ್ವ ಮೀಮಾಂಸೆಯಲ್ಲಿ ಶಬ್ದದ ಸ್ವಭಾವವೇನು? ಶಬ್ದ ನಿತ್ಯ, ಅದು ವ್ಯಾಪಾರ, ಅದನ್ನು ದ್ರವ್ಯ ಸ್ವರೂಪವಾಗಿ ತೆಗೆದುಕೊಳ್ಳುತ್ತಾರೆ. ಶಂಕರ, ನೀನು ಎಲ್ಲ ಶಾಸ್ತ್ರಗಳಲ್ಲೂ ಪಾರಂಗತನಾಗಿದ್ದೀಯ. ನಿನ್ನ ಜ್ಞಾನ ನಿರ್ವ್ಯವಾದ. ಆದರೆ ಈ ಸರ್ವಜ್ಞ ಪೀಠವನ್ನು ಅಲಂಕರಿಸಲು ಕೇವಲ ಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ನಿಶ್ಚಲವಾದ ಒಂದು ಜೀವನವು ಶಾಶ್ವತವಾಗಿ ಬೇಕಾಗುತ್ತದೆ. ನಿಷ್ಕಳಂಕ ಜೀವನವನ್ನು ನೀನು ನಡೆಸಬೇಕಾಗುತ್ತದೆ. ಶಂಕರ, ಉತ್ತರಿಸು. ನೀನು ಸನ್ಯಾಸಿಯಾಗಿದ್ದರೂ ಸಹ ಒಮ್ಮೆ ಪರದೇಹವನ್ನು ಪ್ರವೇಶಿಸಿ ಸ್ತ್ರೀ ಸಂಬಂಧದ ಜೀವನವನ್ನು ಅನುಭವಿಸಿರುವೆ. ಇದು ಶುದ್ಧತೆಗೆ ವಿರುದ್ಧವಲ್ಲವೇ? ಹೀಗಿರುವಾಗ ಈ ಸರ್ವಜ್ಞ ಪೀಠವನ್ನು ಅಲಂಕರಿಸಲು ನೀನು ಯೋಗ್ಯನೇ? ಅಂಬೆ, ನೀನು ಕೇಳಿರುವ ಪ್ರಶ್ನೆ ಸಾಧಾರಣ ಪ್ರಶ್ನೆಯಲ್ಲ. ಇದು ಕೇವಲ ನಡೆನುಡಿಗಳ ವಿಚಾರವಲ್ಲ. ಧರ್ಮ, ಕರ್ಮ, ಆಕಾಶ ಇವುಗಳ ತತ್ವಗಳನ್ನು ಸ್ಪರ್ಶಿಸುವುದು. ಮೊದಲಿಗೆ ಈ ದೇಹದಿಂದ ನಾನು ಯಾವ ಪಾಪವನ್ನೂ ಮಾಡಿಲ್ಲ. ಈ ದೇಹ ಸನ್ಯಾಸ ದೀಕ್ಷೆಯಿಂದ ಶುದ್ಧಗೊಂಡಿದೆ, ವೈರಾಗ್ಯದಿಂದ ಪರಿಶುದ್ಧವಾಗಿದೆ. ಕೇವಲ ಜ್ಞಾನ ಸಾಧನೆಗಾಗಿ ಮಾತ್ರ ಬಳಸಲ್ಪಟ್ಟಿದೆ. ಆದರೆ ನೀನು ಸೂಚಿಸುತ್ತಿರುವುದು ನಾನು ಪ್ರವೇಶಿಸಿದ ಇನ್ನೊಂದು ದೇಹದ ಅನುಭವ. ಅಂಬೆ, ಅದು ಈ ದೇಹವಲ್ಲ. ಕರ್ಮ ಬದಲಾದಾಗ ದೇಹದ ಕೆಲಸವೂ ಬದಲಾಗುತ್ತದೆ. ಹಾಗೆ ಒಬ್ಬನು ಬೇರೆಯವರ ಮನೆಗೆ ಹೋಗಿ ಮಾಡಿದ ಕೆಲಸವು ತನ್ನ ಮನೆಯ ಮೇಲೆ ಹೊಣೆಗಾರಿಕೆಯಾಗುವುದಿಲ್ಲ. ಅದೇ ರೀತಿ ದೇಹ ಬದಲಾದಾಗ ಕರ್ಮದ ಫಲವೂ ಅಲ್ಲಿ ಬದಲಾಗುತ್ತದೆ. ಈಗ ತತ್ವವನ್ನು ಕೇಳು. ಆತ್ಮ ಅಸಂಗ, ಅದು ಯಾವುದಕ್ಕೂ ಅಂಟುವುದಿಲ್ಲ. ಪಾಪಕ್ಕೂ ಅಂಟುವುದಿಲ್ಲ, ಪುಣ್ಯಕ್ಕೂ ಅಂಟುವುದಿಲ್ಲ. ಹಾಗೆ ಆಕಾಶ ಧೂಮದಿಂದ ಮುಸುಕಾದರೂ ಸ್ವತಃ ಕಲುಷಿತವಾಗುವುದಿಲ್ಲ. ಅದೇ ರೀತಿ ದೇಹ ಬದಲಾದಾಗ ಕರ್ಮದ ಕೆಲಸವೂ ಬದಲಾಗುತ್ತದೆ. ಅಂಬೆ, ನಾನು ಮಾಡಿದ್ದದ್ದು ಭೋಗಕ್ಕಾಗಿ ಅಲ್ಲ, ರಾಗದ್ವೇಷಕ್ಕಾಗಿ ಅಲ್ಲ, ಅಥವಾ ಸ್ವಾರ್ಥಕ್ಕಾಗಿ ಅಲ್ಲ. ಕೇವಲ ಜ್ಞಾನ ಸಾಧನೆಗಾಗಿ, ಧರ್ಮದ ಸ್ಥಾಪನೆಗಾಗಿ. ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಲು, ಒಂದು ಅನುಭವವನ್ನು ತಿಳಿಯಲು ಅವಶ್ಯಕವಾದ ಸಾಧನವನ್ನು ಬಳಸಬೇಕಾಗಿತ್ತು. ಅಂಬೆ, ಜ್ಞಾನಕ್ಕಾಗಿ ಮಾಡಿದ ಕ್ರಿಯೆ ಯಾವತ್ತಿಗೂ ಎಂದಿಗೂ ಬಂಧನವಾಗುವುದಿಲ್ಲ. ಅದು ಬಂಧನವನ್ನು ಕತ್ತರಿಸುವುದಕ್ಕೆ. ನಾನು ಹೇಳಿದಂಗೆ ಆ ಕ್ರಿಯೆಯು ಬಂಧನವನ್ನು ಕತ್ತರಿಸುವುದಕ್ಕೆ ಮಾತ್ರ ಬಳಸಲ್ಬೇಕಾಗುತ್ತದೆ. ಅಂಬೆ, ಈಗ ನೀನು ಪರಿಶೀಲಿಸು. ನನ್ನೊಳಗೆ ಕಾಮವಿದೆಯೇ, ಅಹಂಕಾರವಿದೆಯೇ, ಅಥವಾ ಸ್ವಾರ್ಥವಿದೆಯೇ? ಇಲ್ಲ ತಾಯಿ, ಇಲ್ಲ. ಅಲ್ಲಿ ಅಶುದ್ಧಿ ಇಲ್ಲ,
ಅಲ್ಲಿ ಕೇವಲ ಜ್ಞಾನ ಪ್ರಕಾಶ ಮಾತ್ರ. ಆದ್ದರಿಂದ ನಾನು ಶುದ್ಧನಾಗಿದ್ದೇನೆ, ನಿಷ್ಕಳಂಕನಾಗಿದ್ದೇನೆ. ಶಂಕರ, ನಿನ್ನ ಉತ್ತರ ಕೇವಲ ತರ್ಕವಲ್ಲ, ಕೇವಲ ಜ್ಞಾನವಲ್ಲ, ಅದು ಸತ್ಯ. ನೀನು ಸ್ಪಷ್ಟಪಡಿಸಿರುವೆ, ಆತ್ಮ ಅಸಂಗವೆಂದು, ಕರ್ಮ ದೇಹಾಧಾರಿತವೆಂದು. ಜ್ಞಾನಕ್ಕಾಗಿ ಮಾಡಿದ ಕರ್ಮ ಬಂಧನವಲ್ಲವೆಂದು. ನಿನ್ನ ಶುದ್ಧತೆ ನಿನ್ನ ಮಾತಿನಲ್ಲಿ ಮಾತ್ರವಲ್ಲ, ನಿನ್ನ ನಿಶ್ಚಲತೆಯಲ್ಲಿ, ನಿನ್ನ ಪ್ರಕಾಶದಲ್ಲಿ ತೋರುತ್ತಿದೆ. ನೀನು ತರ್ಕದಲ್ಲಿ ಜಯಿಸಿರುವೆ, ಎಲ್ಲ ಶಾಸ್ತ್ರಗಳಲ್ಲಿ ಪಾರಂಗತನಾಗಿರುವೆ, ನಿಷ್ಕಳಂಕ ಜೀವನವನ್ನು ನಡೆಸಿರುವೆ. ಇದೇ ಸರ್ವಜ್ಞನ ಲಕ್ಷಣ. ಶಂಕರ, ನೀನು ದಕ್ಷಿಣ ಭಾರತದ ಕೀರ್ತಿಯನ್ನು ಮಾತ್ರವಲ್ಲ, ಸಂಪೂರ್ಣ ಭಾರತವನ್ನು ನಿನ್ನ ಪ್ರಕಾಶದಿಂದ ತುಂಬಿದ್ದೀಯ. ನೀನು ಅದ್ವೈತ ಸಿಂಹ, ಅಜ್ಞಾನಾಂಧಕಾರವನ್ನು ದೂರ ಮಾಡುವ ಸೂರ್ಯ, ವೇದಾಂತದ ಜೀವಂತ ರೂಪ. ಶಂಕರ, ನಾನು ನಿನಗೆ ಇಂದು ಅನುಮತಿ ನೀಡುತ್ತಿದ್ದೇನೆ. ಈ ಸರ್ವಜ್ಞ ಪೀಠವನ್ನು ಅಲಂಕರಿಸು. ಇದು ಕೇವಲ ಆಸನವಲ್ಲ, ಜ್ಞಾನ ಸರಸ್ವತಿಯ ಸಿಂಹಾಸನ. ಇದಕ್ಕೆ ನೀನೇ ಯೋಗ್ಯನು. ಧನ್ಯೋಸ್ಮಿ ತಾಯಿ. ತಟ್ಟೆಯಲ್ಲಿ ಇದು ಆಫ್ ಮಾಡಿ, ಇದು ಆಫ್. ಆ ಕಡೆ ಹೋಗು. ಶಿವೋ
ಹರಿ ಓಂ. ಇಲ್ಲಿಗೆ ಈ ಪ್ರಸಂಗ ಮುಕ್ತಾಯವಾಗುತ್ತೆ. ತಮ್ಮೆಲ್ಲರಿಗೂ ಸಂತೋಷ ಕೊಡ್ತು ಅಂತ ತಿಳ್ಕೊಳ್ತೀವಿ. ಈ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನು ಹೊತ್ತವರು ಶ್ರೀ ಸ್ಕಂದ ಅವರು, ಮಂಡನ ಮಿಶ್ರಾಗಿ ಕಂಡ್ರವರು, ಅವರಿಗೆ ಧನ್ಯವಾದಗಳು. ಆಮೇಲೆ ಶಂಕರಾಚಾರ್ಯರಾಗಿ ನಡೆಸಿದವರು ಸ್ವದೇಶ್ ಅಂದ್ಬಿಟ್ಟು ಆ ಸಣ್ಣ ಬಾಲ ಪ್ರತಿಭೆ ನಿಜವಾಗ್ಲೂ ಅದ್ಭುತವಾಗಿ ನಟಿಸ್ಕೊಟ್ಟಿದ್ದಾರೆ. ರೋಮಾಂಚನವಾಗುತ್ತೆ ಅವ್ರು ನೋಡಿದ್ರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಡ್ರಾಮಾ ಜೂನಿಯರ್ ಆರ್ಟಿಸ್ಟ್ ಅವರು. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಆ ಡ್ರಾಮಾ ಜೂನಿಯರ್ ಎಲ್ಲ ಅವ್ರಿಗೆ ಬಂದಿರೋದಲ್ಲ ಸ್ವಾಭಾವಿಕವಾಗಿ ಎಷ್ಟು ಚೆನ್ನಾಗಿ ನಡೆಸ್ಕೊಡ್ತಾರೆ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಡ್ರಾಮಾ ಜೂನಿಯರ್ ಮಾಡೋದು ಬೇಡ. ನಮಗೆ ಭಾಳ ಸಂತೋಷ ಆಗಿದೆ ಅವರು ನಟಿಸಿದ ರೀತಿ. ಮೂರನೇದಾಗಿ ಶ್ರೀಲಕ್ಷ್ಮಿ ಅವರು ಸಾಕ್ಷಾತ್ ಸರಸ್ವತಿ ದೇವಿಯ ಪಾತ್ರಗಳನ್ನು ಮಾಡಿಕೊಟ್ಟಿದ್ದಾರೆ ಅವರು. ಆನಂದ ವಾಸವಿ ಅವರು ಉಭಯ ಭಾರತೀಯ ದೇವಿಯ ಪಾತ್ರವನ್ನು ನಡೆಸ್ಕೊಟ್ಟಿದ್ದಾರೆ. ಇನ್ನೊಬ್ಬರು ನಾವು ಬೈಕೊಂತಾರೆ ಚಂಡಾಲ ಅವರು, ಕೇಶವನ್ ಅವರು ನಿಜವಾದ ಚಂಡಾಲನ ಥರಲ್ಲಿ ಅವರ ಕಣ್ಣುಗಳಲ್ಲಿ ಆ ರೀತಿ ಒಂದು ಚಂಡಾಲತ್ವ ತೋರಿಸಿದ್ರು ಅವರು. ಪಾಪ ಒಳ್ಳೆ ಮನುಷ್ಯ ಅವರು, ಚಂಡಾಲರೆಲ್ಲ ಅವರು, ಆಯಿತಾ. ಹಾಗೆ ಅದ್ವೈತ್ ಮತ್ತು ಶ್ರೇಯಾನ್ ಮತ್ತು ವೇದಿಕ್ ಇವ್ರು 3 ಜನನೂ ಅಷ್ಟೇ ಶಂಕರ ಇತರ ಸನ್ಯಾಸಿಗಳ ಶಿಷ್ಯರಾಗಿ ನಮಗೆ ಕಾರ್ಯಕ್ರಮ ನಡೆಸ್ಕೊಟ್ರು. ಹಾಗೆಯೇ ಅದೇ ರೀತಿ ನೀವು ಬಂದಿರೋರಿಗೆಲ್ರಿಗೂ ಒಂದು ಧನ್ಯವಾದನ ಹೇಳ್ತೀವಿ. ಯಾಕೆಂತಂದರೆ ಭಾನುವಾರದೊತ್ತು ಟಿ ವಿ ನೋಡೋ ಕಾರ್ಯಕ್ರಮ ಜಾಸ್ತಿ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಈ ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಇಷ್ಟೊಂದು ಆಸಕ್ತಿ ತೋರಿಸಿ ನೀವು ಬಂದಿರೋದು ನಮಗೆ ತುಂಬ ಸಂತೋಷ ಆಗುತ್ತೆ. ಗೋವಿಂದ, ಜಯ ಜಯ ಶ್ರೀರಾಮ್.